ಅಹಮದಾಬಾದ್ನ ವಿಮಾನ ದುರಂತದಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರ ಮೃತದೇಹ ಕೂಡ ಪತ್ತೆ ಆಗಿತ್ತು. ಬಟ್ ಅದರ DNA ಮ್ಯಾಚ್ ಮಾಡುವಂತಹ ಕೆಲಸ ಇಲ್ಲಿ ತನಕ ಆಗಿತ್ತು. ಈಗ ಫೈನಲಿ 70 ಗಂಟೆಗಳ ಬಳಿಕ ವಿಜಯ್ ರೂಪಾನಿ ಅವರ DNA ಮ್ಯಾಚ್ ಆಗಿದೆ ಸಿಕ್ಕಿರುವಂತಹ ಮೃತದೇಹಕ್ಕೆ. ವಿಜಯ್ ರೂಪಾನಿ ಅವರು ಗುಜರಾತ್ನ ಮಾಜಿ ಮುಖ್ಯಮಂತ್ರಿಗಳು. ಸಿವಿಲ್ ಆಸ್ಪತ್ರೆಯಲ್ಲಿ ವಿಜಯ್ ರೂಪಾನಿ ಅವರ ಮೃತದೇಹ ಇದೆ. ರೂಪಾನಿ ಕುಟುಂಬಸ್ಥರಿಗೆ ಮೃತದೇಹವನ್ನ ಆಸ್ಪತ್ರೆ ಸಿಬ್ಬಂದಿಗಳು ಹಸ್ತಾಂತರ ಮಾಡ್ತಾರೆ. ಇಲ್ಲಿ ತನಕ DNA ಮ್ಯಾಚ್ ಆಗಿರಲಿಲ್ಲ. DNA ಮ್ಯಾಚ್ ಯೂಶಲಿ ತುಂಬ ದೊಡ್ಡ ಪ್ರಾಸೆಸ್ ಅದು. ಯೂಶಲಿ DNA ಮ್ಯಾಚ್ಗೆ ಹೇರ್ ಫಾಲಿಕಲ್ಲು ಅಥವಾ ಕೈ ಬೆರಳಿನ ಉಗುರುಗಳು, ಸಲೈವಾ, ಬ್ಲಡ್ಡು ಅದನ್ನೆಲ್ಲ ತೊಗೊಳಕ್ಕಾಗತ್ತೆ. ಬಟ್ ಇಲ್ಲಿ ಏನೂ ಇರಲಿಲ್ಲ, ಉಳಿದಿರಲಿಲ್ಲ. ಸೊ ಮ್ಯಾಚ್ ಮಾಡೋದೇ ದೊಡ್ಡ ತಲೆನೋವಿನ ಕೆಲಸ ಆಗಿತ್ತು. ಆಮೇಲೆ 72 ಗಂಟೆ ಬೇಕು ಅದಕ್ಕೆ. ಮಿನಿಮಮ್ 72 ಗಂಟೆ ಬೇಕು. 99% ಅಕ್ಯುರೇಸಿ ಬಂದರೆ ಮಾತ್ರ ಓಕೆ ಈ ಮೃತದೇಹ ಇವ್ರಿಗೆ ಸೇರಿದ್ದು ಅಂತ ಹಸ್ತಾಂತರ ಮಾಡ್ತಾರೆ. ತುಂಬ ದೊಡ್ಡ ಕಾನೂನಾತ್ಮಕ ಪ್ರಾಸೆಸ್ ಅದು. ಹೀಗಾಗಿ ಈಗ ಫೈನಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿಯವರ ಮೃತದೇಹ ಇದೆ ಅನ್ನೋದನ್ನು ಐಡೆಂಟಿಫೈ ಮಾಡೋ ಕೆಲಸ ಕುಟುಂಬಸ್ಥರ ಸ್ಯಾಂಪ್ಲಿಂಗ್ ಮೂಲಕ, ಪತ್ತೆ ಆಗಿರೋ ಮೃತದೇಹದ ಮೂಲಕ ಮಾಡಲಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಮಾಜಿ ಮುಖ್ಯಮಂತ್ರಿ ಆಗಿರೋದ್ರಿಂದ ಸರ್ಕಾರಿ ಗೌರವಗಳ ಜೊತೆಗೆ ಅವರಿಗೆ ಅವರ ಅಂತ್ಯ ಸಂಸ್ಕಾರವನ್ನು ನಡೆಸಲಾಗುತ್ತೆ. ಪಾಪ ಅವ್ರಿಗೊಂದು ಲಕ್ಕಿ ನಂಬರ್ದೊಂದು ಆಸೆ ಇತ್ತಂತೆ. ಅವ್ರ ಸೀಟ್ ಕೂಡ ಇದೇ ಲಕ್ಕಿ ನಂಬರ್ನ ಮೇಲೆ ನಿರ್ಧರಿತವಾಗಿ ಟಿಕೆಟನ್ನು ತೊಗೊಂಡಿದ್ರಂತೆ. ಬಟ್ ಬದುಕುಳಿದಿರಲಿಲ್ಲ. ಅವರು ಕೂಡ ಸುಟ್ಟು ಬೂದಿಯಾಗಿದ್ದರು. ಇದು ಅವರು ಅದೇ ವಿಮಾನದಲ್ಲಿ ಕೆಲ ಕ್ಷಣಗಳ ಮುಂಚೆ ಕಂಡು ಬಂದಿದ್ದು ಹೀಗೆ. ಬಟ್ ಅದಾದ ನಂತರ ಸೆಕೆಂಡ್ಗಳ ದುರಂತದಲ್ಲಿ ಸುಟ್ಟು ಕರಕಲ ಆಗಿದ್ರು. ಅವರ ಮೃತದೇಹ ಮ್ಯಾಚ್ ಆಗೋ ಕೆಲಸ ಆಗಿರಲಿಲ್ಲ.